ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತಾ ಇದ್ದರು. ಯಾವ ಸಾಧನೆ ಮಾಡಿದ್ದೀವಿ ಅಂತ ಸಮಾವೇಶ ಮಾಡ್ತಿದ್ದಾರೆ ಅನ್ನೋದೇ ಅದೆಲ್ಲೂ ಹೇಳ್ತಾನೂ ಇಲ್ಲ. ನಮಗೂ ಎಲ್ಲ ಒಂದು ಇನ್ವಿಟೇಷನ್ಸ್ ಬಂದಿದ್ದಾವೆ. ಅದರಲ್ಲಿ ಒಂದು 20 ಜನದ ಹೆಸರು ಹಾಕೋರು ಬಿಟ್ಟರೆ ಏನೇನು ಮಾಡಿದ್ದೀವಿ ಅಂತ ಅದರಲ್ಲೂ ಇಲ್ಲ. ಹಾಗಾಗಿ ಸಾಧನಾ ಸಮಾವೇಶ ಸಾಧನೆ ಹೇಳೋದು ಯಾರು? ಜನ ಹೇಳಬೇಕು. ಈ ಸರ್ಕಾರ ಇಂತಿಂಥ ಸಾಧನೆ ಮಾಡಿದೆ, ಇಂತಿತ್ತು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಜನ ಕೊಂಡಾಡಬೇಕೇ ಹೊರತು ನಿಮ್ಮನ್ನು ನೀವೇ ಹೊಗಳ್ಕೋತಾ ಇದ್ದೀರಿ. ಬಪ್ಪ ಬಾ ಬಾ ನಿಮ್ಮನ್ನು ನೀವೇ ಹೊಗಳ್ಕೋದು ಸಾಧನಾ ಸಮಾವೇಶ. ಹಾಗಾಗಿ ಇದೊಂದು ಜನಹಿತವನ್ನೇ ಮರೆತಂಥ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ. ಬರೀ ಜಾಹೀರಾತು ನೋಡಿ. ಇವತ್ತು ಯಾವುದೋ ಬರೀ ಬಸ್ದೇ ಒಂದು ದೊಡ್ಡದು ಏನಿಲ್ಲ, ಅದರೊಳಗೆ ಎಂಥದ್ದಿಲ್ಲ. ಸುಮಾರು ಇಲ್ಲಿನ ತನಕ ಒಂದು 500 ಕೋಟಿ ರೂಪಾಯಿ ಸರ್ಕಾರಿ ಜಾಹೀರಾತು ಕೊಟ್ಟಿದ್ದಾರೆ. ಏನೂ ಇಲ್ಲ. ನಾವು ಅದನ್ನು ಕಡ್ದೋ ನಾವು ಇದನ್ನು ಕಡ್ದೋ ಅಂತಂತೇಳಿ പക്ഷേ ಯಾವ ಸರ್ಕಾರನೂ ಕೂಡ ಈ ರೀತಿಯಾಗಿ ತನ್ನ ಸಾಧನೆಗಳ ಬಗ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಾಧ್ಯಮದಲ್ಲಿ ಹಾಗೆ ಏನಾದರೂ ಇವೇನು ಹೇಳಿದ್ರು ಜನ ನಂಬ್ತಾ ಇಲ್ಲ. ಜನರು ಸರ್ಕಾರನ ನಂಬ್ತಾ ಇಲ್ಲ. ಇದನ್ನು ಮಾಡೋದ್ರ ಬದಲು ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ. ಜನನ ಬಸ್ಸಲ್ಲಿ ತರಬೇಕು, ಅವ್ರಿಗೆ 500 ರೂಪಾಯಿ ಕೊಡಬೇಕು, ಊಟ ಕೊಡಬೇಕು, ಎಲ್ಲ ಕೊಡಬೇಕು. ಯಾವ ಪುರುಷಾರ್ಥಕ್ಕಿದು? ಯಾವ ಪುರುಷಾರ್ಥಕ್ಕೆ? ಇದೊಂದು ಕೆಟ್ಟ ಸಂಪ್ರದಾಯ ಇತ್ತು. ಸಾಧನಾ ಸಮಾವೇಶ ಅನ್ನೋದೇ ಒಂದು ಕೆಟ್ಟ ಸಂಪ್ರದಾಯ. ಹಾಗಾಗಿ ಇದು ಶಾಲಾ ಶಿಕ್ಷಣ. ನಿಮ್ಗೆ ಯಾರಾದರೂ ಹಿಜಾಬ್ ಕೇಳಿದರೆ, ಯಾರಾದರೂ ಮುಸ್ಲಿಂ ಮುಖಂಡಗಳು ಆ ಹಿಜಾಬಿಂದ ಪಾಪ ಭಾಳ ಸಂಕಷ್ಟ ಅನುಭವಿಸಿದ್ರು, ಹೋಗಲಿ ಅದೇನು ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಏನೆಲ್ಲ ಆಯಿತು, ತಣ್ಣಗಿತ್ತು, ತಿರುಗಿ ನೀವೇ ಜಗಳ ಹತ್ತಿಸ್ತಾ ಇದ್ದೀರಿ. ಈಗ ಸರ್ಕಾರನೇ ಜಗಳ ಹತ್ತಿಸ್ತಾ ಇದೆ. ಹಿಜಾಬ್ ಹಾಕ್ಕೊಂಡವ್ರು ಬರ್ರಿ, ಅದು ಹಾಕ್ಕೊಂಬರ್ರಿ, ಇದು ಹಾಕ್ಕೊಂಬರ್ರಿ, ಹಿಂದೂಗಳು ಇದು ಹಾಕ್ಕೊಂಬರ್ಬೇಡಿ. ಏನು ರೀ ಇದು? ಹಿಂದೂ ಮುಸ್ಲಿಮ್ರಿಗೆ ಜಗಳ ಹಚ್ಚುವಂಥದ್ದೇ ಕೆಲಸನ ಸರ್ಕಾರಕ್ಕೆ? ಅದರಲ್ಲೂ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಛೇ 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 ನೋ, ಇದು ಸರಿಯಲ್ಲ. ಮೈಸೂರು ಇಂಥದ್ದಕ್ಕೆಲ್ಲ ಕೇಂದ್ರ ಆಗೋಗಿ ಕೂತ್ಕೋತೀವಿ. ಯಾವುದೋ ಮುಖ್ಯಮಂತ್ರಿಯ ಊರು, ಗಾಂಜಾ, ಅಫೀಮು ಈ ಥರದವು ಕೆಟ್ಟದ್ದಕ್ಕೆಲ್ಲ ಮೈಸೂರು ಕೇಂದ್ರ ಆಗೋಗ್ತೀವಿ. ಮತ್ತು ನೀ ಯಾವ ಸೀಮೆ ಇಲ್ಲಿ ಏನಪ್ಪ ಮಾಡ್ತಾಯಿದ್ದಿ? 17 ಬಾರಿ ಮಂಡನೆ. ಏನು ಮಾಡಿದ್ರಿ ಮಂಡನೆ ಮಾಡಿ? ಏನಪ್ಪ 17 ಬಾರಿ ಮಂಡನೆ ಮಾಡಿ ಏನಾಯಿತು? ಆರ್ಥಿಕ ಶಿಸ್ತು ಹಾಳಾಗಿದೆ. ಆರ್ಥಿಕ ಶಿಸ್ತು ಅರ್ಥಮಂತ್ರಿಯಿಂದಲೇ ಹಾಳಾಗ್ತಾ ಇದೆ. ನಾನು ಓಪನ್ ಹೌಸಲ್ಲಿ ಹೇಳಿದ್ದೀನಿ. ಅದು